ಸ್ನೇಹಿತರೆ, ನಮಸ್ಕಾರ. ಉದ್ಯಮಿಯಾಗಿ, ಸಿನಿಮಾ ರಂಗದಲ್ಲಿ ನಿರ್ಮಾಪಕನಾಗಿ ಮತ್ತು ತನ್ನ ಮಕ್ಕಳನ್ನು ಚಿತ್ರರಂಗದಲ್ಲಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಬೇಕು ಅನ್ನುವಂತಹ ಕನಸನ್ನು ಇಟ್ಕೊಂಡವರಾಗಿ, ಜೊತೆಗೆ ಸಾಕಷ್ಟು ಉದ್ಯಮಗಳಲ್ಲಿ ಭಾಗಿಯಾದವರಾಗಿ, ರಿಯಲ್ ಎಸ್ಟೇಟ್ ಉದ್ಯಮಿಯೂ ಕೂಡ ಆಗಿದ್ದಂತಹ ಮತ್ತು ಪ್ರಮುಖವಾಗಿ ಡಿ ಬಾಸ್ ದರ್ಶನ್ ಅವರ ಸ್ನೇಹಿತನೂ ಕೂಡ ಆಗಿದ್ದಂತಹ ಸೌಂದರ್ಯ ಜಗದೀಶ್ ಅವರ ಒಂದು ಕೆಟ್ಟ ನಿರ್ಧಾರದ ಬಗ್ಗೆ ಬಹುಶಃ ಎಲ್ರಿಗೂ ಕೂಡ ಇವತ್ತಿನವರೆಗೂ ಕೂಡ ಪ್ರಶ್ನೆ ಹಾಗೇ ಇದೆ. ಯಾಕೆ ಹೀಗೆ ಮಾಡಿಕೊಂಡ್ರು? ಜೀವನದಲ್ಲಿ ಎಲ್ಲವೂ ಕೂಡ ಇದೆ ಅವರ ಬಳಿ. ಜೊತೆಗೆ ಎಲ್ಲ ಉದ್ಯಮಗಳಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಒಳ್ಳೊಳ್ಳೆ ಸ್ನೇಹಿತರು ಕೂಡ ಇದ್ದಾರೆ. ಕೋಟ್ಯಾಧಿಪತಿಗಳು ಸ್ನೇಹಿತರು, ಜೊತೆಗೆ ಸಾಕಷ್ಟು ಉದ್ಯಮಗಳು. ಮನೆಯೂ ಕೂಡ ಚೆನ್ನಾಗಿದೆ, ಮನೆ ಕಡೆಯೂ ಕೂಡ ಎಲ್ಲವೂ ಕೂಡ ಚೆನ್ನಾಗಿದೆ ಮೇಲ್ನೋಟಕ್ಕೆ. ಮತ್ತು ಮಗಳಿಗೂ ಕೂಡ ಮದುವೆ ಅಷ್ಟೇ ಮಾಡಿದ್ದಾರೆ, ಮೊನ್ನೆ ಮದುವೆ ಮಾಡಿದ್ದಾರೆ. ಮಗನೂ ಕೂಡ ಸಿನಿಮಾ ರಂಗದಲ್ಲಿ ಏನಾದರೂ ಮಾಡಬೇಕು ಅನ್ನುವಂಥ ಹಾಪಾಪಿಯಲ್ಲಿದ್ದಾನೆ. ಹೆಂಡತಿ, ಸುಂದರವಾದಂಥ ಸಂಸಾರ, ಎಲ್ಲದೂ ಕೂಡ ಚೆನ್ನಾಗಿದೆ. ಹಾಗಾದರೆ ಏನಾಯಿತು ಸೌಂದರ್ಯ ಜಗದೀಶಿಗೆ? ಡಿಪ್ರೆಷನೋ, ಫೈನಾನ್ಷಿಯಲಿ ಸಮಸ್ಯೆನೋ, ಅಥವಾ ಬೇರೆ ಏನಾದರೂ ಟಾರ್ಚರೋ? ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಮೂಡ್ತಾಯಿತ್ತು. ಜೊತೆಗೆ ಒಂದು ಗೊಂದಲವೂ ಕೂಡ ಇತ್ತು ಈ ಪ್ರಕರಣದ ಬಗ್ಗೆ, ಏನು ಎಂತ ಅಂತೇಳ್ಬಿಟ್ಟು. ಆದರೆ ಈ ಬಗ್ಗೆ ಒಂದು ಪ್ರಶ್ನೆಗೆ ಉತ್ತರವನ್ನಂತೂ ಹುಡುಕುವಂತಹ ಸ್ಥಿತಿಯಲ್ಲಿ ಇದ್ದಂತಹ ಮನೆಯವರಿಗೆ, ಪೊಲೀಸರಿಗೆ ಈಗ ಶಾಕಿಂಗ್ ವಿಚಾರಗಳು ಗೊತ್ತಾಗ್ತಿದೆ. ಡೆತ್ ನೋಟು ಈಗ ಲಭ್ಯವಾಗಿದೆ. ಅವರು ಬರೆದಿಟ್ಟಂಥ ಪತ್ರ ಈಗ ಲಭ್ಯವಾಗಿದ್ದು, ಇದರಲ್ಲಿ 3 ಜನ ಕಾರಣ ಅಂಥೇಳಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಈ ಮೂಲಕ ಇಷ್ಟು ದಿನ ಇದ್ದಂತಹ ಈ ಪ್ರಕರಣದ ಆಯಾಮ ಈಗ ಬೇರೆಯದೇ ದಿಕ್ಕಿಗೆ ಬದಲಾಗುತ್ತೆ ಅನ್ನೋದು ಸ್ಪಷ್ಟವಾಗಿದೆ. ಮುಚ್ಚಿ ಹೋಗಿದ್ದಂತಹ ಸೌಂದರ್ಯ ಜಗದೀಶ್ ಅವರ ಕೇಸ್ ಫೈಲ್ ಮತ್ತೆ ರೀಓಪನ್ ಆಗ್ತಿದೆ. ಧೂಳು ಹಿಡಿಯೋದಕ್ಕಿಂತ ಮುಂಚೆನೇ ಈ ಒಂದು ಕೃತ್ಯಕ್ಕೆ ಕಾರಣವಾದಂಥವರ ಹೆಡೆಮುರಿ ಕಟ್ಟುವಂಥ ಕೆಲಸ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಿದ್ದಾರೆ. ಹಾಗಾದರೆ ಆ ಪತ್ರದಲ್ಲಿ ಇರುವಂಥ ಅಂಶಗಳೇನು? ಈ ಬಗ್ಗೆ ಸೌಂದರ್ಯ ಜಗದೀಶ್ ಅವರ ಪತ್ನಿ ಏನೆಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ? ರೇಖಾ ಅವರು ಬಿಚ್ಚಿಟ್ಟಿರುವಂಥ ಅಂಶಗಳನ್ನು ನೀವೇನಾದರೂ ಕೇಳಿದ್ರೆ ಬಹುಶಃ ನಿಮಗೂ ಕೂಡ ಶಾಕ್ ಆಗುತ್ತೆ. ಈ ರೀತಿಯೂ ಇರ್ತಾರ ಜನರು ಅಂಥೇಳಿ ಅಚ್ಚರಿ ಪಡ್ತೀರಾ. ಈ ಎಲ್ಲ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಸಿನಿಮಾ ರಂಗದ ಮೇಲೆ ಅತೀವವಾದಂಥ ಪ್ರೀತಿ, ಜೊತೆಗೆ ಎಲ್ಲ ಉದ್ಯಮಗಳಲ್ಲೂ ಕೂಡ ನಾನು ಇರಬೇಕು ಅನ್ನುವಂಥ ಒಂದು ಖುಷಿ. ಹೀಗಾಗಿ ರಿಯಲ್ ಎಸ್ಟೇಟಿಂದ ಹಿಡಿದು ಹೋಟೆಲ್, ಜೊತೆಗೆ ಪಬ್ಬು, ಹೀಗೆ ಬೇರೆ ಬೇರೆ ಉದ್ಯಮಗಳು, ಜೊತೆಗೆ ನಿರ್ಮಾಣ, ಯಾವುದು ಸಿನಿಮಾ ನಿರ್ಮಾಣ, ಈ ರೀತಿ ಎಲ್ಲ ಆಯಾಮಗಳಲ್ಲೂ ಕೂಡ ಬ್ಯುಸಿಯಾಗಿದ್ದಂತಹ ಒಬ್ಬ ಸ್ನೇಹಜೀವಿ ಮತ್ತು ಸಿನಿ ವಲಯದಲ್ಲಿ ಎಲ್ಲರ ಸ್ನೇಹವನ್ನು ಸಂಪಾದಿಸಿಕೊಂಡು ಜಗದೀಶ್ ಅಂತ ಹೇಳಿದ್ರೆ ದರ್ಶನ್ ಅಂತ ಹೇಳಿದ್ರೆ ಜಗದೀಶ್ ಅಷ್ಟು ಕ್ಲೋಸ್ ಇದ್ದರು. ದರ್ಶನ್ ಅವ್ರದ್ದು ಯಾವುದೇ ಇವೆಂಟು, ಪಾರ್ಟಿ ಏನೇ ಇದ್ದರೂ ಕೂಡ ಇದೇ ಸೌಂದರ್ಯ ಜಗದೀಶ್ ಅವರ ಜೆಟ್ ಲಾಗ್ನಲ್ಲೇ ನಡೀತಾ ಇತ್ತು. ಅಷ್ಟರ ಮಟ್ಟಿಗೆ ಕ್ಲೋಸ್ ಆಗಿದ್ದರು. ವಾರಕ್ಕೊಂದ್ಸಲ ದರ್ಶನ್ ಜೆಟ್ ಲಾಗಿ ಹೋಗ್ತಾ ಇದ್ರು ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಅಷ್ಟರ ಮಟ್ಟಿಗೆ ಸ್ನೇಹ ಇತ್ತು. ಇಂತಹ ಸೌಂದರ್ಯ ಜಗದೀಶ್ ಅವರು ಅಕಾಲಿಕವಾಗಿ ಅಗಲಿಕೆ ಅವನ್ನು ಸಹಜವಾಗಿ ಯಾರೂ ಕೂಡ ಅರಗಿಸಿಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಇಂತಹ ಸೌಂದರ್ಯ ಜಗದೀಶ್ ಅವರ ಅಕಾಲಿಕ ಅಗಲಿಕೆ ಇದೆಯಲ್ಲ, ಅದನ್ನು ಯಾರೂ ಕೂಡ ಅರಗಿಸಿಕೊಳ್ಳೋಕ್ಕೆ ಸಾಧ್ಯವಿರಲಿಲ್ಲ. ಸುತ್ತಮುತ್ತ ಹತ್ತಾರು ಅನುಮಾನಗಳು ಕೂಡ ಮೂಡಿತು. ಏನಾಯಿತು ಈ ಮನುಷ್ಯನಿಗೆ? ಎಷ್ಟು ಆರಾಮಾಗಿದ್ದಾರಲ್ವ ಮೇಲ್ನೋಟಕ್ಕೆ, ಆದರೆ ಏನಾಗಿತ್ತು ಇವರ ಜೀವನದಲ್ಲಿ? ಯಾರ ಜೊತೆಗೂ ಕೂಡ ಹಂಚಿಕೊಳ್ತಿರ್ಲಿಲ್ವಾ? ಈ ರೀತಿ ಸಾಕಷ್ಟು ಪ್ರಶ್ನೆಗಳಿದ್ವು. ಜೀವನೋತ್ಸಾಹದ ಚಿಲುಮೆಯಂತೆ ಇದ್ದಂಥ ವ್ಯಕ್ತಿ ಏಕಾಏಕಿ ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಯಾರಿಗೆ ತಾನೇ ಇದ್ರ ಬಗ್ಗೆ ಪ್ರಶ್ನೆಗಳು ಹುಟ್ಟಲ್ಲ ಹೇಳಿ. ಇನ್ನು ಅವರ ಮನೆಯವರ ಪರಿಸ್ಥಿತಿ ಹೇಳಬೇಡಿ, ಅಷ್ಟು ಘೋರವಾದಂಥ ಸ್ಥಿತಿಯಲ್ಲಿ ಅವರು ಇರ್ತಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಈಗ ಸೌಂದರ್ಯ ಜಗದೀಶ್ ಅವರ ಪತ್ನಿ ರೇಖಾ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ತಮ್ಮ ಪತಿಯ ನಿಧನಕ್ಕೆ ಅವರ ಬಿಸ್ನೆಸ್ ಪಾರ್ಟ್ನರ್ಸ್ಗಳಾಗಿದ್ದಂಥ ಸುರೇಶ್ ಹೊಂಬಣ್ಣ ಹಾಗೂ ಸುಧೀಂದ್ರ ಅವರೇ ನೇರ ಕಾರಣ ಅನ್ನುವಂತಹ ಆರೋಪವನ್ನು ಹೊರಿಸಿದ್ದಾರೆ. ಜೊತೆಗೆ ಅದಕ್ಕೊಂದು ಸಾಕ್ಷಿಯನ್ನಾಗಿ ಒಂದು ಪತ್ರವನ್ನು ಕೂಡ ಇಟ್ಟಿದ್ದಾರೆ. ಹೌದು, ಅಸಲಿಗೆ ಸೌಂದರ್ಯ ಜಗದೀಶ್ ಅಗಲಿಕೆಯ 1 ತಿಂಗಳ ನಂತರ ಸೌಂದರ್ಯ ಜಗದೀಶ್ ಬರೆದಿಟ್ಟಿರುವಂತಹ ಡೆತ್ ನೋಟ್ ಸಿಕ್ಕಿದೆ. ಅಷ್ಟು ಮಾತ್ರವಲ್ಲ, ಈ ಮೂಲಕ ಸೌಂದರ್ಯ ಜಗದೀಶ್ ಅವರ ಕೇಸ್ ರೀಓಪನ್ ಆಗ್ತಾ ಇದೆ. ರೀಓಪನ್ ಆಗೋದು ಮಾತ್ರವಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸ ಕೂಡ ಆಗಬೇಕಾಗಿದೆ. ಹೌದು, ಸೌಂದರ್ಯ ಜಗದೀಶ್ ಬರೆದಿರುವಂತಹ ಡೆತ್ ನೋಟ್ನಲ್ಲಿ ಸಾಕಷ್ಟು ವಿಚಾರಗಳು ಉಲ್ಲೇಖ ಆಗಿದ್ದಾವೆ. ವ್ಯಾಪಾರದಲ್ಲಿನ 60 ಕೋಟಿ ನಷ್ಟ ಮತ್ತು ತಮಗಾದಂಥ ಮೋಸವನ್ನು ಸೌಂದರ್ಯ ಜಗದೀಶ್ ಉಲ್ಲೇಖಿಸಿದ್ದಾರೆ ಅಂತೇಳಿ ಅವರ ಪತ್ನಿ ಶಶಿರೇಖಾ ಆರೋಪವನ್ನು ಮಾಡಿದ್ದಾರೆ. ಮೊದಲು ತಾಯಿ ನಿಧನರಾದರು. ಅದಾದಮೇಲೆ 15 ದಿನಕ್ಕೆ ಯಜಮಾನರು ತೀರಿಕೊಂಡ್ರು. ಆ ಶಾಕ್ನಲ್ಲಿ ಏನಾಯಿತು ಅನ್ನೋದು ನಮಗೆ ಗೊತ್ತಿಲ್ಲ ಅನ್ನೋದು ಸೌಂದರ್ಯ ಜಗದೀಶ್ ಅವರ ಪತ್ನಿ ರೇಖಾ ಅವರು ಹೇಳ್ತಾರೆ.
ಈಗ ಶ್ರೀರಂಗಪಟ್ಟಣದಲ್ಲಿ ಪೂಜೆ ಮಾಡಿಸಿ ಅವರ ಬಟ್ಟೆಗಳನ್ನು ಅಲ್ಲಿ ಬಿಡಬೇಕು ಅಂತೇಳಿ ಅರ್ಚಕರು ಹೇಳಿದ್ದಾರೆ. ಹಾಗಾಗಿ ಹಳೆಯ ಬಟ್ಟೆಗಳನ್ನು ತೆಗೆಯೋದಕ್ಕೆ ವಾರ್ಡ್ರೋಬ್ ತೆಗೆದಾಗ ಈ ಪತ್ರ ಸಿಕ್ಕಿತ್ತು. ಇದೇ ಪತ್ರದಲ್ಲಿ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಈ ಸೌಂದರ್ಯ ಜಗದೀಶ್ ಅನ್ನೋದು ವಿಚಾರವನ್ನು ಹೇಳಿದ್ದಾರೆ. ಇದರಲ್ಲಿ ಸುರೇಶ್ ಹಾಗೂ ಹೊಮ್ಮಣ್ಣ ಮತ್ತು ಸೌಂದರ್ಯ ಜಗದೀಶ್ ಸೇರಿಕೊಂಡು ಸೌಂದರ್ಯ ಕನ್ಸ್ಟ್ರಕ್ಷನ್ಸ್ ಕಂಪನಿಯನ್ನು ನಡೆಸಿಕೊಂಡು ಹೋಗ್ತಾ ಇದ್ರು. ಜೊತೆಗೆ ಈ ವೇಳೆ ಕಂಪನಿಯು ಲಾಭದಲ್ಲಿದ್ದರೂ ಕೂಡ ನಷ್ಟದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ನಮ್ಮ ಪತಿ ಜಗದೀಶ್ ಅವರಿಂದ ಹಣವನ್ನು ಹೂಡಿಕೆ ಮಾಡಿಸಿದ್ರು ಈ ಪಾರ್ಟ್ನರ್ಸ್. ಇಷ್ಟೇ ಅಲ್ಲದೆ ಸುಳ್ಳು ಹೇಳಿ ಕುಟುಂಬದ ಆಸ್ತಿಗಳನ್ನು ಬ್ಯಾಂಕ್ನಲ್ಲಿ ಅಡಮಾನ ಇರಿಸಿದ್ದಾರೆ. ಅದರ ಹಣವನ್ನು ಕೂಡ ವೈಯಕ್ತಿಕವಾಗಿ ಬಳಸಿಕೊಂಡಿದ್ದಾರೆ ಅಂತೇಳಿ ಶಶಿರೇಖಾ ಆರೋಪವನ್ನು ಮಾಡಿದ್ದಾರೆ. ತಮಗೆ ತುಂಬ ಕಾಟ ಕಿರುಕುಳ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಮೊದಲು ಒಮ್ಮೆ ನನ್ನ ಬಳಿ ಹೇಳಿದರು. ಆದರೆ ಈ ಮಟ್ಟಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿರಲಿಲ್ಲ. ಏನೇ ಇದ್ದರೂ ನಮ್ಮ ಜೊತೆ ಹಂಚಿಕೊಳ್ತಾ ಧೈರ್ಯವಾಗಿ ಇರ್ತಾ ಇದ್ರು. ನಾವು ಕೂಡ ಧೈರ್ಯವನ್ನು ತುಂಬ್ತಾ ಇದ್ವಿ. ಜೊತೆಗೆ ನನಗೆ ಮತ್ತು ನನ್ನ ಮಗನಿಗೆ ಬೆದರಿಕೆಯೂ ಕೂಡ ಇದೆ. ಹುಲಿ ರೀತಿ ಇದ್ದಂತಹ ಅವರನ್ನೇ ಈ ರೀತಿಯಾಗಿ ಕೊನೆಗೆ ಇಷ್ಟು ಸೈಲೆಂಟ್ ಆಗುವಂತೆ ಮಾಡಿ ಈ ಹಂತಕ್ಕೆ ತೆಗೆದುಕೊಂಡು ಬಂದವರು ನಾಳೆ ನನಗೆ ಮತ್ತು ನನ್ನ ಮಗನಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ನನಗೆ ಈ ಭಯ ಕಾಡ್ತಾ ಇದೆ. ಅವರು ಬರೆದಿದ್ದನ್ನೆಲ್ಲ ನಾನು ವೀಕ್ಷಿಸಿದ ಮೇಲೆ ಪಾರ್ಟ್ನರ್ಗಳಿಂದ ನನ್ನ ಗಂಡನಿಗೆ ತುಂಬ ಕಿರುಕುಳ ಆಗಿದೆ, ಫೋರ್ಜರಿ ಕೂಡ ಮಾಡಿದ್ದಾರೆ ಅನ್ನೋದು ಕಣ್ಣೀರು ಹಾಕಿ ಶಶಿರೇಖಾ ಹೇಳಿರುವಂಥ ವಿಚಾರಗಳು. ಜೊತೆಗೆ ಇಲ್ಲಿ ಗಮನಿಸಬೇಕಾಗಿರುವಂಥ ಇನ್ನೊಂದಷ್ಟು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಪತಿ ಸೌಂದರ್ಯ ಜಗದೀಶ್ ಇಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಮುಂಚೆ 1 ವಾರದ ಹಿಂದೆ ಸುರೇಶ್ ಹಾಗೂ ಹೊಮ್ಮಣ್ಣ ನಿರಂತರವಾಗಿ ಫೋನ್ ಮಾಡ್ತಾ ಇದ್ರು. ಇವರ ಕರೆ ಬಂದಾಗ ಸಂಪೂರ್ಣವಾಗಿ ಕುಗ್ಗಿ ಹೋಗಿತ್ತು. ಇದರಿಂದ ಮನನೊಂದು ಈ ರೀತಿಯಾದಂಥ ಪತ್ರವನ್ನು ಬರೆದಿಟ್ಟು ಕೊನೆಗೆ ಇಂತಹ ನಿರ್ಧಾರವನ್ನು ತೆಗೆದುಕೊಂಡ್ರು ಅಂತ ಹೇಳಿ ಜಗದೀಶ್ ಅವರ ಪತ್ನಿ ಶಶಿರೇಖಾ ಆರೋಪವನ್ನು ಮಾಡ್ತಾರೆ. ಸದ್ಯಕ್ಕೆ ಶಶಿರೇಖಾ ಜಗದೀಶ್ ಅವರು ನೀಡಿದಂತಹ ಒಂದು ಪತ್ರವನ್ನು ಆಧರಿಸಿ ಸೌಂದರ್ಯ ಜಗದೀಶ್ ಅವರ ಪಾರ್ಟ್ನರ್ಸ್ ಸುರೇಶ್, ಹೊಮ್ಮಣ್ಣ ಹಾಗೂ ಸುಧೀಂದ್ರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈಗ ಪೊಲೀಸರು ಕೂಡ ಈ ಬಗ್ಗೆ ತನಿಖೆಯನ್ನು ಮಾಡೋಕ್ಕೆ ಶುರು ಮಾಡುತ್ತಿದ್ದಾರೆ. ಈ ತನಿಖೆಯಲ್ಲಿ ಅಂತಿಮವಾಗಿ ಯಾವ ಸತ್ಯಗಳು ಹೊರಗಡೆ ಬರ್ತವೆ, ಈ ಪಾರ್ಟ್ನರ್ಸ್ ಯಾವೆಲ್ಲ ದಾಖಲೆಗಳನ್ನು ಇಡ್ತಾರೆ, ಜೊತೆಗೆ ಅವರು ಕೂಡ ಈ ಪ್ರಕರಣದಲ್ಲಿ ಲಾಕ್ ಆಗ್ತಾರಾ, ಕೋರ್ಟ್ ಯಾವ ರೀತಿಯಾಗಿ ಸಾಕ್ಷಿಗಳನ್ನು ಪರಿಗಣಿಸಿ ಇಲ್ಲಿ ತೀರ್ಪನ್ನು ಕೊಡುತ್ತೆ ಅನ್ನೋದು ಈಗ ಗಮನಿಸಬೇಕಾಗಿರುವಂಥ ಅಂಶ. ಆದರೆ ಇಲ್ಲಿ ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗಿರೋದು ಸೌಂದರ್ಯ ಜಗದೀಶ್ ಅಂತಹ ಒಬ್ಬ ದಿಟ್ಟ ಪುರುಷನಿಗೆ ಈ ರೀತಿ ಮಾಡಿದವರು ನಾಳೆ ವೀಕ್ ಇರುವಂತಹ ಈ ಮಹಿಳೆಗೆ ಅಥವಾ ಏನೂ ಕೂಡ ಇನ್ನೂ ಜಗತ್ತನ್ನು ಸರಿಯಾಗಿ ನೋಡದಂತಹ ಮತ್ತು ಆತನಿಗೆ ಕಷ್ಟ ಅನ್ನೋದೇ ಏನು ಅಂತೇಳಿ ಗೊತ್ತಿರಲಿಲ್ಲ ಮಗ ಸ್ನೇಹಿತಿಗೆ ಈ ಕಷ್ಟಗಳನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಜೊತೆಗೆ ಇಷ್ಟೆಲ್ಲ ಮಾಡಿದಂತಹ ಸೌಂದರ್ಯ ಜಗದೀಶ್ ಅವರು ಈ ವಿಚಾರದಲ್ಲಿ ಈ ಪಾರ್ಟ್ನರ್ಸ್ಗಳ ವಿಚಾರದಲ್ಲಿ ಯಾಕೆ ಮೋಸ ಹೋದರು ಅನ್ನೋದು ಈಗಿರುವಂಥ ಅನುಮಾನ. ಹಾಗೆಯೇ ಈ ಕಿರಾತಕರು ಈ ಕೃತ್ಯವನ್ನು ನಡೆಸುವಂತೆ ಅಂದರೆ ಒಂದು ರೀತಿಯಲ್ಲಿ ಪ್ರಚೋದನೆ ನೀಡಿದಂತೆ, ಜೊತೆಗೆ ಹೆದರಿಸಿ ಬೆದರಿಸಿ ಜೀವವನ್ನು ತೆಗೆದುಕೊಳ್ಳೋದಕ್ಕೆ ಕಾರಣವಾದಂಥವರು ಈಗ ಈ ಪ್ರಕರಣದ ಬಗ್ಗೆ ಏನು ಹೇಳುತ್ತಾರೆ, ಇವರ ಮೇಲೆ ಬಂದಿರುವಂಥ ಆರೋಪದಿಂದ ಹೇಗೆ ಇವರು ಬಚಾವಾಗ್ತಾರೆ ನೋಡಬೇಕು. ಜೊತೆಗೆ ಇವರ ಮೇಲೆ ಬಂದಿರುವಂಥ ಆರೋಪವು ಕೂಡ ಸಾಮಾನ್ಯವಾದಂಥದ್ದಲ್ಲ. ಈ ಆರೋಪದ ಬಗ್ಗೆ ಯಾವೆಲ್ಲ ದಾಖಲೆಗಳು ಕೊಡ್ತಾರೆ ಯಾರು ಸೌಂದರ್ಯ ಜಗದೀಶ್ ಅವರ ಪತ್ನಿ, ಜೊತೆಗೆ ಇವರೇನು ಸಮರ್ಥನೆಯನ್ನು ಮಾಡ್ಕೊಳ್ತಾರೆ ಕಾದು ನೋಡಬೇಕು. ಕಾನೂನಿನಲ್ಲಿ ಇವ್ರಿಗೆ ಯಾವ ರೀತಿಯಾದಂಥ ಶಿಕ್ಷೆ ಸಿಗುತ್ತೆ ಅನ್ನೋದನ್ನು ನೋಡಬೇಕು. ಅದಕ್ಕೆ ಹೇಳೋದು, ನಾವು ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಮಾಡೋದು ದೊಡ್ಡ ವಿಚಾರ ಅಲ್ಲ, ಯಾರ ಜೊತೆಗೆ ಮಾಡ್ತೀವಿ ಅನ್ನೋದು ತುಂಬ ದೊಡ್ಡ ವಿಚಾರ ಆಗ್ತದೆ. ಈಗ ನೋಡಿ, ಸೌಂದರ್ಯ ಜಗದೀಶ್ ಅವರ ಬಾಳಲು ಕೂಡ ಆಗಿದ್ದಾರೆ, ಎಲ್ಲದೂ ಕೂಡ ಇದೆ. ಆದರೆ ಯಾವುದು ಇರಬೇಕಾಗಿತ್ತು ಅದಿಲ್ಲ. ಶಾಂತಿ ನೆಮ್ಮದಿ ಎಲ್ಲವನ್ನು ಕೂಡ ಈ ಬಿಸ್ನೆಸ್ನಿಂದ ಪಾರ್ಟ್ನರ್ಶಿಪ್ನಿಂದ ಕಳ್ಕೊಂಡ್ರು ಅಂತ ಹೇಳಿದ್ರು ಸುಳ್ಳಲ್ಲ. ಕೊನೆಗೆ ಜೀವವನ್ನು ಕೂಡ ಕಳ್ಕೊಳ್ಳುವಂತ ಆಯಿತು ಅನ್ನೋದು ಮಾತ್ರ ಘೋರ ದುರಂತ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಘಟನೆಯ ಬಗ್ಗೆ ಮತ್ತು ಈ ತಿರುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.